ಹೇಳ್ತಾರೆ ಚೆನ್ನಾಗಿದೆ, ಊಟ ಎಲ್ಲ ಚೆನ್ನಾಗಿದೆ, ನಾವು ಅಲ್ಲಿಂದ ಅಷ್ಟು ದೂರದಿಂದ ಬಂದ ಇಷ್ಟು ದೂರದಿಂದ ಬಂದು ಹೇಳ್ತಾ ಇದ್ದಾರೆ ಕಸ್ಟಮರ್. ಸೊ ಪ್ರತಿಯೊಂದು ನೀವು ಸೌದೆ ಒಲೆಯಲ್ಲೇ ಮಾಡೋದಾ? ಹೌದಾ? ಗ್ಯಾಸ್ ಯೂಸ್ ಮಾಡಲ್ಲ? ಗ್ಯಾಸ್ ಇಲ್ಲ, ಕಾಫಿ ಟೀನು ನಾವು ಸೌದೆನೇ ಮಾಡೋದು. ಕಾಫಿ ಟೀ ಕೂಡ ಸೌದೆಯಲ್ಲೇ ಮಾಡ್ತಾರಲ್ಲ? ಓಕೆ ಓಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದಿರೋದು ಬೆಂಗಳೂರಿನ ನಾಗರಬಾವಿ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಅನ್ನಪೂರ್ಣೇಶ್ವರಿ ನಗರಕ್ಕೆ. ಸಾಮಾನ್ಯವಾಗಿ ನೀವೆಲ್ಲ ಬೆಂಗಳೂರಿಂದ ಆಚೆ ಹೋದರೆ ಸೌದೆ ಒಲೆಯಲ್ಲಿ ಮಾಡಿರೋ ಬ್ರೇಕ್ಫಾಸ್ಟ್ನ ಅಥವಾ ಊಟನ ಸೌದಿರ್ತೀರ. ಸೌದೆ ಒಲೆಯಲ್ಲಿ ಮಾಡಿರೋ ಅಡುಗೆ ರುಚಿ ನೆಕ್ಸ್ಟ್ ಲೆವೆಲೇ ಇರುತ್ತೆ. ಬೆಂಗಳೂರಲ್ಲೂ ಕೂಡ ಸೌದೆ ಒಲೆಯಲ್ಲೇ ಮಾಡಿರೋ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಸಿಗುತ್ತೆ. ಕಾಫಿ ಟೀ ಕೂಡ ಇವರು ಒಲೆಯಲ್ಲೇ ಮಾಡ್ತಾರೆ. ಇವರ ಹೋಟ್ಲಲ್ಲಿ ಯಾವುದೇ ರೀತಿಯಾದ ಗ್ಯಾಸ್ ಸ್ಟವ್ ಯೂಸ್ ಮಾಡೋದಿಲ್ಲ. ಈ ಹೋಟೆಲ್ ಹೆಸರು ಜಯಣ್ಣ ಸೌದೆ ಒಲೆ ಹೋಟೆಲ್. ಇಲ್ಲಿ ಜಯಣ್ಣ ಮತ್ತು ಅವರ ವೈಫ್ ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನದ ಲಂಚ್ನ ಇಲ್ಲಿ ಸರ್ವ್ ಮಾಡ್ತಾ ಬಂದಿದ್ದಾರೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ, ವಡೆ, ರೈಸ್ ಬಾತ್ ಮತ್ತು ಖಾಲಿ ದೋಸೆ ಕೂಡ ಸಿಗುತ್ತೆ. ಪ್ರತಿಯೊಂದು ಕೂಡ ಹಳ್ಳಿ ಶೈಲಿಯಲ್ಲೇ ಇಲ್ಲಿ ರುಚಿ ಇರುತ್ತೆ. ಅಲ್ಲಿನ ಆಂಬಿಯನ್ಸ್ ಕೂಡ ಹಾಗೇ ಇದೆ. ಚಿಕ್ಕದಾದ ಒಂದು ಲೈಟ್ ಇರುತ್ತೆ, ಜಾಸ್ತಿ ಏನು ಬೆಳಕಿರೋದಿಲ್ಲ. ಕಲ್ಲಿನ ಬೆಂಚು, ಸಣ್ಣದಾಗಿ ಹೊಗೆ ಬರ್ತಾ ಇರುತ್ತೆ, ಕಣ್ಣಲ್ಲಿ ನೀರು ಕೂಡ ಬರ್ತಾ ಇರುತ್ತೆ. ಆಚೆ ಬಂದ್ಮೇಲೆ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ ಅನುಭವ ನಿಮಗಿರುತ್ತೆ. ಇಲ್ಲಿ ಮಾಡೋ ಅಡುಗೆನ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅದೇ ಹೇಳೋದು ಸರ್ ನಿನ್ನೆ.
ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ. ನಮ್ಮ ಹೆಸರು? ಭಾಗ್ಯಮ್ಮ ಅಂತ. ಯಾವಾಗ ಶುರು ಮಾಡಿದ್ರು ಜಯಣ್ಣ ಸೌದೆ ಒಲೆ ಹೋಟ್ಲನ್ನ? ನಾವು ಶುರು ಮಾಡಿದ 20 ವರ್ಷ ಆಯ್ತು. 20 ವರ್ಷ ಆಯ್ತು. 20 ವರ್ಷ. ಇಲ್ಲಿಗೆ ಬಂದು 1 ವರ್ಷ ಆಯ್ತು. ಇಲ್ಲಿಗೆ ಬಂದು 1 ವರ್ಷ. ಇದಕ್ಕೆ ಮುಂಚೆ ಎಲ್ಲಿದ್ದು? ಇದಕ್ಕೆ ಮುಂಚೆ ಇಲ್ಲಿ ಆಂಧ್ರ ಬಂಕದ ಕೆಳಗಡೆ ಡೌನ್ ಅಲ್ಲಿ ಇದ್ವಿ. ಇಲ್ಲಿ ಹತ್ರದಲ್ಲ? ಹತ್ರದಲ್ಲೇ ಇದ್ವಿ. ಓಕೆ ಓಕೆ. ಸೊ ಏನೇನು ಮಾಡ್ತೀರಾ ಟಿಫನ್ನಲ್ಲಿ ನೀವು? ಟಿಫನ್ ಬೆಳಗ್ಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಹಾಂ ಚಿತ್ರಾನ್ನ, ಓಕೆ. ವಡೆ ಇರುತ್ತೆ. ವಡೆ ಇರುತ್ತೆ. ತಟ್ಟೆ ಇಡ್ಲಿ ಮಾಡೋದು. ತಟ್ಟೆ ಇಡ್ಲಿ ಮಾಡೋದು. ಟೈಮಿಂಗ್ಸ್ ಏನಿದೆ? ಟೈಮಿಂಗ್ಸ್ ಬೆಳಗ್ಗೆ 7:30 ಒಂದು 10:30 11 ಗಂಟೆ. 10:30 11 ಗಂಟೆ. ಸಾಕು ಏನು ಕೊಡ್ವಾ ಕಡೆ ಹಾಕ್ಲಾ? ಎಲ್ಲ ಸೌದೆ ಒಲೆಯಲ್ಲೇ ಮಾಡಬೇಕು ಅಂತ ಹೇಗೆ ಪ್ಲಾನ್ ಮಾಡೋದು? ಹಿಂಗೆ ಇರ್ತ ಮೊದಲು ಯಾರು ಗೊತ್ತಿರೋದಿದ್ರಲ್ವಾ, ಹಿಂಗೆ ಹೇಳ್ಕೊಟ್ರು ಸೌದೆ ಮಾಡೋದು ಯೂಸ್ ಆಗುತ್ತೆ, ಊಟನೂ ಚೆನ್ನಾಗಿರುತ್ತೆ ಹಾಂ ಮಾಡಿ ಅಂತ ಹೇಳಿ ಹಾ. ನಾವು ಅದರಲ್ಲೇ ಮಾಡಬೇಕು ಅನ್ನೋದೊಂದು ಇದಿತ್ತು. ಅದಕ್ಕೋಸ್ಕರ ನಾವು ಸೌದೆನೇ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಹಿಂಗೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಕಸ್ಟಮರ್ಗಳಿಗೆಲ್ಲ ಅವ್ರಿಗೆಲ್ಲ ಓಕೆ ಅಂತ ಅನ್ಸಿದ್ರೆ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಏನು ಹೇಳ್ತಿದ್ದಾರೆ ಕಸ್ಟಮರ್? ಹೇಳ್ತಾರೆ ಚೆನ್ನಾಗಿದೆ, ಊಟ ಎಲ್ಲ ಚೆನ್ನಾಗಿದೆ, ನಾವು ಅಲ್ಲಿಂದ ಅಷ್ಟು ದೂರದಿಂದ ಬಂದು ಇಷ್ಟು ದೂರದಿಂದ ಬಂದು ಹೇಳ್ತಾ ಇದ್ದಾರೆ. ಹಾಂ ಹಾಂ. ಸೊ ಪ್ರತಿಯೊಂದು ನೀವು ಸೌದೆ ಒಲೆಯಲ್ಲೇ ಮಾಡೋದಾ? ಹೌದಾ? ಗ್ಯಾಸ್ ಯೂಸ್ ಮಾಡಲ್ಲ? ಗ್ಯಾಸ್ ಇಲ್ಲ, ಕಾಫಿ ಟೀನು ನಾವು ಸೌದೆನೇ ಮಾಡೋದು. ಕಾಫಿ ಟೀ ಕೂಡ ಸೌದೆಯಲ್ಲೇ ಮಾಡ್ತಾರಲ್ಲ? ಓಕೆ ಓಕೆ.
ಸೊ ಮೇನ್ಲಿ ನೀವು ಮತ್ತೆ ಜಯಣ್ಣ ಅವ್ರು ನೋಡ್ತಾರೆ. ಮಾಡಿದ್ರು ಹುಡುಗರು ಹೆಣ್ಮಕ್ಳು ಇದ್ರು ಇಬ್ಬರು ಮದುವೆ ಆಗಿದೆ. ಹಾಂ ಹಾಂ ಅವ್ರು ಚಿಕ್ಕ ಮಗಳು ಗೊತ್ತಾಗ್ತದೆ, ಒಂದು ಸಲ ಬರ್ತಾ ಇರ್ತಾರೆ. ಹಾಂ ಹಾಂ. ಸೊ ಬೆಳಿಗ್ಗೆ ಮತ್ತು ಮಧ್ಯಾಹ್ನ 2 ಟೈಮ್ ಎರಡು ಮಾಡ್ತಾ time ಇದ್ದೀರಾ? ಓಕೆ. ಸಾಯಂಕಾಲ ಏನು ಸಂಜೆ ನೋಡಲ್ಲ. ಓಕೆ ಓಕೆ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಚೂರು ಹೇಳ್ಬಿಡಿ. ಈಗ ಅಡ್ರೆಸ್ ಶ್ರೀಗಂಧ ಕಾಲು ಅನ್ನಪುರೇಶ್ವರ ನಗರ, ಹಾಂ ಹಾಂ. ನಾಗರಬಾವಿ ಹತ್ರ. ನಾಗರಬಾವಿ. ಡೈಲಿ ಒಂದು ದಿವಸ ಚಿತ್ರಾನ್ನ ಇರುತ್ತೆ, ಒಂದು ದಿವಸ ಮೆಂತ್ಯ ಬಾತು, ಒಂದು ದಿವಸ ಪಲಾವು, ಹಾಂ ಹಾಂ. ಟೊಮೊಟೊ ಬಾತು, ಯಾವುದಾದ್ರು ಒಂದು ಐಟಮ್ ಇರುತ್ತೆ. ಒಂದು ಐಟಮ್ ಇರುತ್ತೆ. ಓಕೆ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ನಾನಿಲ್ಲಿ ತೊಗೊಂಡಿದ್ದು ಇವತ್ತು ದೋಸೆ ಮತ್ತು ರೈಸ್ ಬಾತ್. ರುಚಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಗ್ಯಾಸ್ನಲ್ಲಿ ಮಾಡಿರೋ ದೋಸೆಗೂ ಒಲೆಯಲ್ಲಿ ಮಾಡಿರೋ ದೋಸೆಗೂ ತುಂಬಾ ವ್ಯತ್ಯಾಸ ಗೊತ್ತಾಗುತ್ತಿಲ್ಲ. ನಾನು ತೊಗೊಂಡಿದ್ದು ಖಾಲಿ ದೋಸೆ, ಅದು ಹೂನಷ್ಟೇ ಸ್ಮೂತ್ ಆಗಿತ್ತು. ಚಟ್ನಿ ಕೂಡ ಖಾರವಾಗಿ ಒಳ್ಳೆ ರುಚಿ ಕೊಡ್ತಿತ್ತು. ರೈಸ್ ಬಾತ್ ಕೂಡ ಸೂಪರ್ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ನಾಗರಬಾವಿ ಸೈಡ್ ಇದ್ದರೆ ಹೋಗಿ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.